ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೀನಾರಾಜ್ ಚಾನಲ್. ಇನ್ನು ಇವತ್ತು ಬೆಳಗ್ಗೆ ಟಿಫನ್ಗೆ ಅಂದ್ಬಿಟ್ಟು ಗೀ ರೈಸ್ನ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಕಾಂಬಿನೇಷನ್ ಆಗಿ ಪನ್ನೀರ್ ಕುರ್ಮಾನ ಮಾಡ್ಕೊಂಡಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಒಂದು ಹಾಫ್ ಆನ್ ಅವರ್ಗೆ 2 ರೆಸಿಪಿ ರೆಡಿ ಮಾಡ್ಕೊಳ್ಬೋದು. ಇನ್ನು ಮೊದಲಿಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಗೀ ರೈಸ್ಗೆ ಮತ್ತು ಕುರ್ಮಾಗೆ ಒಂದೇ ಸತಿ ನಾನು ಬೇಕಾಗಿರೋ ಪದಾರ್ಥನೆಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ, ಮಾಡುವಾಗ ಈಸಿ ಆಗುತ್ತೆ ಅಂತ. ಇನ್ನು ಹೀಗೆ 2-3 ಥರ ಅಡುಗೆ ಮಾಡ್ತೀವಿ ಅಂದಾಗಲೂ ಅಷ್ಟೇ ಒಂದೇ ಸತಿ ನಾವು ಬೇಕಾಗಿರೋ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಏನೇ ಆಗಿರ್ಬೋದು, ತರಕಾರಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಬೇಗ ಕೆಲಸ ಮುಗಿಯುತ್ತೆ. ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಎಲ್ಲ ಮೊದಲೇ ನಾನು ಸ್ವಲ್ಪ ಜಾಸ್ತಿ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆ ಕಾರಣಕ್ಕೆ ಬೆಳ್ಳುಳ್ಳಿ, ಶುಂಠಿ ಸ್ವಲ್ಪ ಜಾಸ್ತಿನೇ ಒಂದೇ ಸತಿ ಬಿಡಿಸಿಟ್ಕೊಂಡೆ. ಇನ್ನು ಒಂದು ಕಡೆ ಕುಕ್ಕರ್ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆನ ಹಾಕ್ಕೊಳ್ಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಶುಂಠಿ ಹಾಗೆ ಮಸಾಲ ಪದಾರ್ಥ ಎಲ್ಲ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಗೀ ರೈಸಿಗೆ ಬೇಕಾಗಿರೋದು ಜೊತೆಗೆ ಪನ್ನೀರ್ ಕುರ್ಮಾಗೆ ಬೇಕಾಗಿರೋದನ್ನೆಲ್ಲ ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1-2 ಪಲಾವ್ ಎಲೆ, 1-2-3 ಪೀಸ್ ಚಕ್ಕೆ, 1-2 ಲವಂಗ, ಹಾಗೆ 1 ಏಲಕ್ಕಿಕಾಯಿ, ಒಂಚೂರು ಓಂಕಾಳು, ಜೀರಿಗೆ ಹಾಕ್ಕೊಂಡಿದ್ದೀನಿ. ಇನ್ನು ಬಾಸುಮತಿ ಅಕ್ಕಿ ತೊಗೊಂಡಿರೋದ್ರಿಂದ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ. ಪನ್ನೀರ್ನ ಈ ರೀತಿ ಸ್ವಲ್ಪ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಕಡೆ ಕುಕ್ಕರ್ ಕಾಯ್ದಿದೆ. ಅದಕ್ಕೆ ನಾನು 2-3 ಸ್ಪೂನಷ್ಟು ತುಪ್ಪ ಜೊತೆಗೆ 2 ಸ್ಪೂನಷ್ಟು ಎಣ್ಣೆ ಎರಡನ್ನೂ ಸಹ ತೊಗೊಂಡಿದ್ದೀನಿ. ಒಂದು ಕಡೆ ಏನು ಮಸಾಲ ಸ್ಪೈಸಸ್ ಎಲ್ಲ ಇಟ್ಕೊಂಡಿದ್ದೀನಲ್ವ, ಸೊ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ 1 ಇಡಿಯಷ್ಟು ಗೋಡಂಬಿ ಸಹ ಹಾಕ್ಕೊಂಡಿದ್ದೀನಿ. ಗೀ ರೈಸ್ ಅಂದರೆ ಗೋಡಂಬಿ ಮತ್ತು ತುಪ್ಪ ಜಾಸ್ತಿ ಇದ್ರೇ ಟೇಸ್ಟು. ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಇಷ್ಟೇ ಹಾಕ್ಕೋಬೇಕು. ಇದ್ರ ಜೊತೆಗೆ ಒಂದು 4-5 ಹಸಿಮೆಣ್ಸಿನ್ಕಾಯಿ ಸಹ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಉದ್ದುದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಇದನ್ನೆಲ್ಲ ನೀಟಾಗಿ ಒಂದಾದ್ಮೇಲೆ ಒಂದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಹಸಿ ವಾಸನೆ ಹೋಗೋ ಥರ ನೀಟಾಗಿ ಒಂದಾದ್ಮೇಲೆ ಒಂದು ಇಂಗ್ರೀಡಿಯೆಂಟ್ಸ್ನ ಫ್ರೈ ಮಾಡ್ತಿದ್ರೆ ತುಂಬ ಟೇಸ್ಟ್ ಇರುತ್ತೆ. ನಾನು ಮೊದಲೇ ಹೇಳಿದಾಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಪೇಸ್ಟ್ ಮಾಡ್ಕೊಂಡಿದ್ದೆ, ಅದಕ್ಕೆ ಸಪ್ರೇಟಾಗಿ ನಿಮಗೆ ಕ್ವಾಂಟಿಟಿ ತೋರಿಸಿದ್ದು. ಇದ್ರ ಜೊತೆಗೇ ಹಾಕ್ಕೊಂಡು ಕೊತ್ತಂಬರಿನೂ ಸಹ ಹಸಿ ವಾಸನೆ ಹೋಗೋವರೆಗೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಒಂದು ಕಡೆ ಈ ರೀತಿ ನಾನು ಕಾಯಿ ಹಾಲನ್ನ ತೊಗೊಳ್ತಾ ಇದ್ದೀನಿ. ಇನ್ನು ಗೀ ರೈಸ್ಗೆ ನಾವು ಈ ರೀತಿ ಕಾಯಿ ಹಾಲು ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ಜಾಸ್ತಿ. ಆದಷ್ಟು ಗೀ ರೈಸ್ಗೆ ಅವಾಗ ತಾನೇ ಹೊಡೆದಿರೋಂಥ ಫ್ರೆಶ್ ಕಾಯಿನ ತೊಗೊಂಡಾಗ ಜಾಸ್ತಿ ಕ್ವಾಂಟಿಟಿಲಿ ಹಾಲು ಸಿಗುತ್ತೆ. ನೀಟಾಗಿ ಕಾಯಿನ ಪೇಸ್ಟ್ ಮಾಡಿಕೊಂಡು ಅದರದ್ದು ಹಾಲನ್ನೆಲ್ಲ ತೊಗೊಂಡು ಈ ರೀತಿ ಹಾಕ್ಕೋಬೇಕು. ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಅಷ್ಟು ನೀರು ಮತ್ತು ಗೀ ರೈಸ್ಗೆ ಬೇಕಾಗಿರೋವಂಥ ಕಾಯಿ ಹಾಲನ್ನ ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಒಂದು ಕುದಿ ಅಥವಾ 2 ಕುದಿ ಅಂತೀವಲ್ವ, ಆ ರೀತಿ ಕುದಿ ಬರೋವರೆಗೂ ಬಿಟ್ಟು ಆಮೇಲೆ ಅಕ್ಕಿನ ಹಾಕ್ಕೊಂಡು ನಿಪ್ ಕ್ಲೋಸ್ ಮಾಡಿ 2 ವಿಜಿಲ್ ಕೂಗಿಸ್ಕೊಳ್ತೀನಿ. ಇನ್ನು ಮತ್ತೊಂದು ಕಡೆ ಕುರ್ಮಾ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಬಾಣಲಿನ ಇಟ್ಕೊಂಡು ಇದರೊಳಗಡೆ ಪನ್ನೀರ್ನ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು. ಪನ್ನೀರ್ ಸ್ವಲ್ಪ ನಾನು ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ದೊಡ್ಡದಾಗೂ ಇಲ್ಲ, ತುಂಬ ಸಣ್ಣದಾಗೂ ಇಲ್ಲ. ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಪನ್ನೀರ್ ಸ್ವಲ್ಪ ಬಾಣಲಿಗೆ ಅಂಟುತ್ತೆ. ಈ ಕಡೆ ಸ್ವಲ್ಪ ಗೋಡಂಬಿ ಹಾಗೆ ಧನಿಯಾ ಜೊತೆಗೆ ಒಂದು 5-6 ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಬೇಕಂದರೆ ಎಣ್ಣೆ ಹಾಕೋಬೋದು, ಇಲ್ಲ ಡ್ರೈ ಫ್ರೈ ಮಾಡ್ಕೋಬೋದು. ಹಾಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ 1 ಟೊಮೊಟೊನ ಹಾಕ್ಕೊಂಡು ನೀಟಾಗಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಮೆತ್ತಗಾಗುತ್ತೆ ಈರುಳ್ಳಿ ಟೊಮೊಟೊ ಅಂತ. ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಇನ್ನು ಪನ್ನೀರ್ ಫ್ರೈ ಮಾಡ್ಕೊಂಡಿದ್ದಂಥ ಬಾಣಲಿನ ಇಟ್ಕೊಂಡು 1-2-3 ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಬಟಾಣಿ ಜೊತೆಗೆ ರುಬ್ಬಿರೋವಂಥ ಮಸಾಲೆನ ಬೇಕಾದಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ 1-2 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡು 1-2 ಕುದಿ ಕುದಿಸ್ಕೊಳ್ಬೇಕು. ಒಂದು 10-15 ನಿಮಿಷ ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಗೆ ಫ್ರೈ ಮಾಡ್ಕೊಂಡಿರೋ ಅಂಥ ಪನ್ನೀರ್ನ ಸೇರಿಸ್ಕೊಂಡು 1-2 ನಿಮಿಷ ಕುದಿಸ್ಕೊಳ್ಬೇಕು. ಸೊ ಸೂಪರ್ ಟೇಸ್ಟಿಯಾಗಿ ಹಾಗೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಸಿಂಪಲ್ಲಾಗಿ ಬೇಗ ಆಗೋ ಅಂಥ ಗೀ ರೈಸ್ ಜೊತೆಗೆ ಇನ್ನು ಪನ್ನೀರ್ ಕುರ್ಮಾ ರೆಡಿ ಆಯಿತು. ಹೇಗಿದೆ ಅಂತ ನೀವು ಒಂದ್ಸತಿ ಟ್ರೈ ಮಾಡಿ ಹೇಳಿ ಫ್ರೆಂಡ್ಸ್. ನೆನ್ನೆ ತರಕಾರಿ ಎಲ್ಲ ತರೋದಕ್ಕೆ ಹೋದಾಗ ಸ್ವಲ್ಪ ಹೂವು ತಂದಿದ್ವಿ. ರಾತ್ರಿ ಕಟ್ಟೋದಕ್ಕೆ ಟೈಮ್ ಇರಲಿಲ್ಲ. ಇವತ್ತು ಬೆಳಗ್ಗೆನೇ ದೇವ್ರ ಪೂಜೆಗೆ ಬೇಕು ಅಂದ್ಬಿಟ್ಟು ಸ್ವಲ್ಪ ಇಬ್ಬರು ಕುತ್ಕೊಂಡು ಕಟ್ಕೊಂಡ್ವಿ, ನಾನು ಮತ್ತು ತೇಜು ಸ್ವಲ್ಪ ಹೂವನ್ನೆಲ್ಲ ಪೋಣಿಸ್ಕೊಂಡ್ಲು. ನಾನು ಬಂದು ನಾರ್ಮಲಾಗಿ ಹೂವನ್ನ ಕಟ್ಕೊಂಡೆ. Doesn't always agree what I'm thinking inside. Think about it, your gut. ಅದಾದಮೇಲೆ ಸ್ವಲ್ಪ ಕಾಯೆಲ್ಲ ದೇವ್ರಿಗೆ ಹೊಡ್ದಿದ್ದು ಹಾಗೆ ಇತ್ತು, ಕಟ್ ಮಾಡಿ ಇಟ್ಕೊಳ್ಳೋಕ್ಕೆ ಟೈಮೇ ಇರಲಿಲ್ಲ. ಇನ್ನು ನನ್ನ ಕೆಲಸ ಎಲ್ಲ ಆದಮೇಲೆ ಈ ರೀತಿ ಕಾಯಿಗಳನ್ನೆಲ್ಲ ಕಟ್ ಮಾಡಿ ಬಾಕ್ಸ್ಗೆ ಹಾಕಿಟ್ಕೊಂಡೆ. ಈ ರೀತಿ ಮೊದಲೇ ಕಟ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಅಡುಗೆ ಮಾಡುವಾಗ ಹೆಲ್ಪ್ ಆಗುತ್ತೆ ಅಂತ.
ನಾನು ರೆಗ್ಯುಲರಾಗಿ ಚಿಕ್ಕ ಹುಡುಗಿಲಿ ಟ್ರೈ ಮಾಡ್ತಿದ್ದಂಥ 2 ಸೂಪರ್ ಹೋಮ್ ಮೇಡ್ ಟಿಪ್ಸ್ನ ತಿಳಿಸ್ತಾ ಇದ್ದೀನಿ. ಮನೇಲಿ ಗೀ ರೈಸ್ ಮಾಡಿದಂಥ ಕಾಯ್ದು ಗಷ್ಟ ಇತ್ತಲ್ವ, ಅಂದರೆ ಪೌಡರು, ನಾವು ಗೀ ರೈಸ್ಗೆ ತೊಗೊಂಡಿದ್ದಂಥ ಹಾಲು ತೊಗೊಂಡ್ಮೇಲೆ ಉಳಿದಿರೋ ಅಂಥ ಪೌಡರ್ಗೆ ನಾನು ಸ್ವಲ್ಪ ವಿಟಮಿನ್ ಇ ಕ್ಯಾಪ್ಸೂಲ್ಸು ಜೊತೆಗೆ ಮೊಸರನ್ನ ಹಾಕ್ಕೊಂಡು ಈ ರೀತಿ ಒಂದು ಪೇಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದನ್ನು ನಾವು ಕಾಲಿಗೆ, ಕೈಗೆ, ಫೇಸ್ಗೆ ಅಥವಾ ಕತ್ತತ್ರ ಆಗಿರುವಂಥ ಬ್ಲ್ಯಾಕ್ ಕಲೆಗೆಲ್ಲ ನಾವು ಇದನ್ನು ಅಪ್ಲೈ ಮಾಡಿದಾಗ, ಅದರಲ್ಲೂ ಬೇಸಿಗೆಗಾಲದಲ್ಲಿ ಸ್ವಲ್ಪ ನಮಗೆ ಕತ್ತತ್ರ ಎಲ್ಲ ಕಪ್ಪಾಗಿರುತ್ತೆ, ಜೊತೆಗೆ ಚಳಿಗಾಲದಲ್ಲೂ ಸಹ ಯೂಸ್ ಮಾಡ್ಬೋದು. ಒಳ್ಳೆ ಮಾಯ್ಶ್ಚರೈಸರ್ ಸಿಗುತ್ತೆ ಇದರಿಂದ. ತುಂಬ ಡ್ರೈ ಸ್ಕಿನ್ ಇದೆ ಅಥವಾ ಟ್ಯಾನ್ ಆಗಿದೆ ಅನ್ನೋರು ಮೊಸರನ್ನ ಆ್ಯಡ್ ಮಾಡ್ಕೋಬೋದು, ಅಥವಾ ಹಾಗೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಬಳಸ್ಕೊಂಡ್ರೆ ಸಾಕಾಗತ್ತೆ. ನಾನು ಯಾಕೆ ಸ್ವಲ್ಪ ಕೊಕೊನೆಟ್ ಆಯಿಲ್ನ ಹಾಕ್ಕೊಂಡಿದ್ದೆ ಅಂತ ಹೇಳೋದಾದರೆ, ಆಲ್ರೆಡಿ ಗೀ ರೈಸ್ಗೆ ಅಂದ್ಬಿಟ್ಟು ಈ ಕಾಯಲ್ಲಿರೋ ಅಂಥ ಹಾಲನ್ನೆಲ್ಲ ತೆಗೆದಿದ್ದೆ. ಆ ಕಾರಣಕ್ಕೆ ನಾನು ಇದನ್ನು ಸ್ವಲ್ಪ ಕೊಕೊನೆಟ್ ಆಯಿಲ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ವಾರದಲ್ಲಿ 2-3 ದಿನ ಈ ರೀತಿ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನಲ್ಲಿರೋ ಅಂಥ ಡೆಡ್ ಸ್ಕಿನ್ ಸಹ ರಿಮೂವ್ ಆಗುತ್ತೆ, ಜೊತೆಗೆ ಸ್ಕಿನ್ ಗ್ಲೋ ಬರುತ್ತೆ, ಒಳ್ಳೆ ಮಾಯ್ಶ್ಚರೈಸರ್ ಸಹ ಸಿಗುತ್ತೆ. ಅನ್ನೀವನ್ ಸ್ಕಿನ್ ಟೋನ್ ಇದ್ರೂ ಸಹ ಅದು ಸರಿ ಹೋಗುತ್ತೆ. ಇನ್ನು ಬಿಸಿಲಲ್ಲಿ ಹೋಗಿ ಟ್ಯಾನ್ ಆಗಿದ್ರೂ ಸಹ ಸರಿ ಹೋಗುತ್ತೆ. ಬಟ್ ವಾರದಲ್ಲಿ 2-3 ದಿನ ಯೂಸ್ ಮಾಡಬೇಕು. ನಾನು ಉಳಿದಿದ್ದಂಥ ಕಾಯಿ ತುರಿನ ಈ ರೀತಿ ಗಿಡಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದು ನೆಕ್ಸ್ಟ್ ಬ್ಲಾಗ್.